बेळगाव शहराच्या विकासासाठी आता आंतरराष्ट्रीय स्तरावरील व्यासपीठ उपलब्ध झाले आहे. केंद्र सरकारच्या सिटीज 2.0 योजनेसाठी कुंदा नगरीची निवड झाल्यानंतर त्या अंतर्गत राबवण्यात येणाऱ्या प्रकल्पांचा अभ्यास करून ते राज्यात अंमलात आणण्यासाठी महापौर आणि नगरसेवकांचे पथक जयपूर दौऱ्यावर गेले आहे. कचरा व्यवस्थापन आणि वायू प्रदूषण नियंत्रणासाठी जयपूर मॉडेल बेळगावमध्ये राबवण्याची तयारी सुरू आहे. केंद्रीय नगर विकास मंत्रालयाच्या कठोर स्पर्धेमध्ये बेळगाव स्मार्ट सिटी लिमिटेडची सिटीज 2.0 योजनेसाठी निवड होणे हा शहरासाठी मोठा सन्मान मानला जात आहे. या योजनेअंतर्गत कचरा व्यवस्थापन व हवामान बदलांच्या आव्हानांना सामोरे जाण्यासाठी फ्रेंच विकास संस्था आणि युरोपियन युनियनच्या सहकार्याने कोट्यवधी रुपयांचा निधी उपलब्ध होणार आहे. या पार्श्वभूमीवर बेळगावचे महापौर मंगेश पवार यांच्या नेतृत्वाखाली नगरसेवकांचे पथक जयपूरला भेट देऊन तेथील कचरा विल्हेवाट प्रकल्प तसेच एअर प्युरिफायर प्लांटच्या कार्यपद्धतीचा अभ्यास करत आहे. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿಲ್ಲಿ ಜೈಪುರ ಅಧ್ಯಯನ ಪ್ರವಾಸಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಹೆಂಗೆ ಇಂದೋರ್ ಮತ್ತು ಚಂಡೀಗಢಕ್ಕೆ ಹೋಗಿದ್ವಿ, ಅದೇ ಥರ ಈಗ ಜೈಪುರ್ಗೂ ಕೂಡ ಬಂದಿದ್ದೀವಿ. ಇದು ಗ್ರೇಟರ್ ಸಿಟಿ ಅಂತ ಹೇಳಿ ಈಗ ಇನ್ಕ್ಲೂಡ್ ಆಗಿದೆ. ಇಲ್ಲಿ ಕೂಡ ನಮಗೆ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು, ಹೇಗೆ ಮಾಡಬಹುದು, ಇಂದೋರ್ನಲ್ಲಿ ಏನು ಕಳ್ತಿದ್ದೀವಿ ಅದರಿಂದ ಏನೇನು ಡಿಫ್ರೆಂಟ್ ಇದೆ ಅದನ್ನೆಲ್ಲ ನೋಡಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿ ವಿಚಾರ ಮಾಡಿದ್ದೀವಿ. ಇವತ್ತು ನಾವಿಲ್ಲಿ ಎಲ್ಲ ಲೇಡೀಸ್ ಮತ್ತು बाकी कॉर्पोरेटर्स ಕೂಡ ನಮ್ಮ अध्ययन प्रवासिक जयपूरहून माहिती देताना महापौर मंगेश पवार म्हणाले की सिटीज 2.0 योजना बेळगावमध्ये प्रभावीपणे राबवण्यासाठी हा दौरा अत्यंत उपयुक्त ठरत आहे. ನಿನ್ನೆ ಮತ್ತು ಇವತ್ತು ನಾವೇನು ಜೈಪುರ ಅಧ್ಯಯನ ಪ್ರವಾಸಿಗೆ ಬಂದಿದ್ದೀವಿ. ಅದರಲ್ಲಿ ಬಹಳಷ್ಟು ಕಡೆ ನಾವು ಜೈಪುರದಲ್ಲಿ ಏನೇನು ಮಾಡಿದ್ದಾರೆ ಅದರಿಂದ ನಮ್ಮ ಬೆಳಗಾವಿಗೆ ಏನು ಮಾಡ್ಬೋದು ಅದಕ್ಕಾಗಿ ನಾವು ಇಲ್ಲೇ ಸ್ಟಡಿ ಸಲುವಾಗಿ ಬಂದೀವಿ. ನಿನ್ನೆ ನಾವು ವಿಸಿಟ್ ಮಾಡಿ ಬಂದೇವಿ ಮಹಾನಗರ ಪಾಲಿಕೆ ಜೈಪುರ ಮತ್ತು ಅವರು ಕೆಲವು ಕಸದ್ದು ಪ್ಲಾಂಟು ಮತ್ತು ಏರ್ ವಿಶೇಷವಾಗಿ ಹೇಳೋದು ಅಂದರೆ ಇವ್ರದ್ದು ಏರ್ ಪ್ಯೂರಿಫೈ ಪ್ಲಾಂಟ್ ಕೂಡ ಇದೆ, ಅಂದರೆ ಹವಾ ಸ್ವಚ್ಛ ಮಾಡೋ ಪ್ಲಾಂಟ್ ಕೂಡ ಇದೆ. ಅದಕ್ಕೆ ನೋಡಲಿಕ್ಕೆ ಮತ್ತು ಮುಂದೆ ನಮ್ಮ ಬೆಳಗಾವಿಗೆ ಏನೇನು ಇದರಿಂದ ಲಾಭ ಆಗ್ತೈತಿ ಅದು ಕೂಡ ನಮ್ಮ ವಿಚಾರ ಮಾಡಲಿಕ್ಕೆ ಅಂತ ಬಂದೀವಿ. ಇದಕ್ಕೆ ಸಿಟಿ ಸ್ಮಾರ್ಟ್ 2 ನಲ್ಲಿ ಕೂಡ ನಾವು ಏನು ಮಾಡಬೇಕಂದ್ರೆ ಇದು ನೋಡಿ ನಾವು ಇನ್ಕ್ಲೂಡ್ ಮಾಡಬೇಕಂತ ಈ ಕಡೆ ಬಂದೀವಿ. ಅದಕ್ಕಾಗಿ ಇದ್ರೆ ಕೂಡ ಚಲೋ ಪ್ರಾಡಕ್ಟ್ಗಳು ಇದ್ದಾವೆ, ಅದನ್ನು ನೋಡಿ ಅದು ಕೂಡ ಇನ್ಕ್ಲೂಡ್ ಮಾಡಬೇಕಂತ ನಮ್ಮ ವಿಚಾರ. ನಮ್ಮ ನೋಡಿ ಜೈಪುರ ಅವ್ರು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಸಿಟಿ ಸ್ಟೋರ್ ನಮ್ಮ ಬೆಳಗಾವಿ. ಈಗ ಜೈಪುರ್ನಲ್ಲಿ ಕಮಿಷನರ್ಗೆ ಭೇಟಿಯಾದಾಗ ಅವರು ಕೂಡ ಕೆಲವು ಸಲಹೆ ಸೂಚನೆಗಳು ನಮಗೂ ಕೂಡ ಕೊಟ್ಟಿದ್ದಾರೆ. ಅದೇ ಥರ ಅವ್ರದ್ದು ಸಲಹೆ ಸೂಚನೆಗಳು ನಾವು ನಮ್ಮ ಸಲಹೆ ಸೂಚನೆಗಳು ಕೂಡ ಕೇಳಿದ್ದಾರೆ. ಅವರು ಕೆಲವು ನಾವು ಹೇಳಿದಾಗ ಅವ್ರಿಗೂ ಚಲೋ ಅನಿಸಿತ್ತು, ಅಪ್ರಿಸಿಯೇಟ್ ಮಾಡಿದರು. ಅವರು ಕೂಡ ನಮ್ಮ ಸಿಟಿ ಸ್ಮಾರ್ಟು ಅವರು ಕೂಡ ಫಾಲೋಅಪ್ ಮಾಡ್ತಾ ಇದ್ದಾರೆ. ಈ ಥರದ್ದು ಭಾಳಷ್ಟು ಸಂಗತಿಗಳು ನಾವು ಅವ್ರ ಜೊತೆ ಶೇರ್ ಮಾಡಿವಿ. ಒಟ್ಟಾರೆ ನಾವು ಇಲ್ಲಿ ಬಂದ ಅವ್ರ ಜೊತೆಲಿ ಏನು ಸಂವಾದ ಆಯಿತು ಅದು ಒಟ್ಟಾರೆ ನಮ್ಮ ಬೆಳಗಾವಿ ಸಲುವಾಗಿ ಅನುಕೂಲ ಆಗ್ತದೆ ಅಂತ ನಾನು ಅನಿಸ್ತೇನೆ. 2 ನಿಮಿಷದ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಇವತ್ತು ನಮ್ಮ ಪೂಜ್ಯ ಮಹಾಪೌರು ಉಪಮಹಾಪೌರು ಅಧಿಕಾರಿಗಳ ಜೊತೆಯಲ್ಲಿ ಹಲವಾರು ನಗರ ಸೇವಕರ ಒಂದು ತಂಡವನ್ನು ಇವತ್ತು ನಾವು ಜೈಪುರಕ್ಕೆ ಅಧ್ಯಯನಕ್ಕಾಗಿ ಬಂದಿದ್ದೀವಿ. ಅಧ್ಯಯನದಲ್ಲಿ ಭಾಳಷ್ಟು ವಿಷಯಗಳನ್ನು ನಾವು ನೋಡ್ಕೊಂಡಿದ್ವಿ. ಇಲ್ಲಿ ಫಸ್ಟ್ ಟೈಮ್ ಅಂದರೆ ಏರ್ ಪ್ಯೂರಿಫೈ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಮತ್ತೊಂದು ಯಾಕಂದರೆ ನಮ್ಮಲ್ಲಿ ಸಿಟೀಸ್ 2 ಈಗಾಗಲೇ 136 crores ಬಂದಿದೆ. ಆ ವಿಷಯವಾಗಿ ನಾವು ಆಲ್ರೆಡಿ ಬೆಳಗಾವಿ ನಗರ ಪಾಲಿಕೆಯಿಂದ 20% ತುಂಬ್ತಾ ಇದ್ವಿ, ಕೇಂದ್ರದಿಂದ 40% ಬರ್ತಾ ಇದೆ. ಅದರಲ್ಲಿ ಇನ್ನು 40% ರಾಜ್ಯ ಸರ್ಕಾರ ತುಂಬಬೇಕಾಗಿದೆ. ಅದನ್ನು ಕೂಡ ಮುಂದಿನ ದಿವಸದಲ್ಲಿ ನಾವು ಅಳವಡಿಸಿಕೊಳ್ಬೇಕೈತಿ. ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇಂದೋರ್ ಇರ್ಬೋದು, ಚಂಡೀಗಢ ಇರ್ಬೋದು ಮತ್ತು ಜೈಪುರನ್ನು ಕಂಪೇರ್ ಮಾಡಿ ಬೆಳಗಾವಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಅದನ್ನು ಕೂಡ ನಾವು ಪೂಜ್ಯ ಮಹಾಪೌರ ನೇತೃತ್ವದಲ್ಲಿ, ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಅಳವಡಿಸಿಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ अभिनंदन सಲ್ಲಿಸ್ತೀನಿ. ಧನ್ಯವಾದಗಳು. दरम्यान सत्ताधारी पक्षाचे नेते हनुमंत कोंगाळी यांनी सांगितले की जयपूरच्या शाश्वत विकास मॉडेलची अंमलबजावणी बेळगावमध्ये करून शहराची स्वच्छता आंतरराष्ट्रीय स्तरावर नेण्यात येईल असा विश्वास त्यांनी व्यक्त केला. राजशेखर हिरेमठ, KMM मराठी, बेळगाव.
अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।